ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಇವತ್ತು ಈಗಾಗಲೇ ಶಾಸಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಆಗಲಿದ್ದಾರೆ ಅಂಥೇಳಿ ನೋವಿನಿಂದ ಹೇಳೋ ಜೊತೆಗೆ ಒಬ್ಬ ವ್ಯಾಪಾರಿ, ಒಬ್ಬ ಬುದ್ಧಿವಂತ ರಾಜಕಾರಣಿ, ಧರ್ಮಿಷ್ಠ, ಅದರಲ್ಲೂ ಕಟ್ಟರ್ ವೀರಶೈವ ಇವತ್ತು ನಮ್ಮ ನಡುವಿಲ್ಲ. ಮತ್ತು ಅಷ್ಟೇ ಕಟ್ಟರ್ ಕಾಂಗ್ರೆಸ್ಸಿಗ ಯಾವ ಪಕ್ಷಕ್ಕೂ ಹೋಗಲಾರದ, ಹೈಕಮಾಂಡಿಗೂ ತಲೆಭಾಗದ ವ್ಯಕ್ತಿತ್ವ. ನಾವು ಇದನ್ನು ನೆನ್ಪಿಡ್ಬೇಕಾಗ್ಯದ. ದೊಡ್ಡ ವ್ಯಕ್ತಿತ್ವ. ದಾವಣಗೆರೆಯಲ್ಲೇ ಅವ್ರ ಹೆಸರಿಟ್ಟರೆ ಸಾಕು. ಸುತ್ತಮುತ್ತ ದಾವಣಗೆರೆಗೆ ಒಂದು ರೂಪ ಬಂದಿದ್ದು, ಒಂದು ಹೊಸ್ತನ ತಂದಿದ್ದು, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದು ಬಾಪೂಜಿ ಸಂಸ್ಥೆ ಅಂತೇಳಿ 1-2 ವರ್ಷ ಸಾಹಸ ಮಾಡಿದ್ದು. ಶುಗರ್ ಇಂಡಸ್ಟ್ರಿಯಲ್ಲಂತೂ ದೊಡ್ಡ ಲಾಬಿಯನ್ನು ಮಾಡಿದಂಥ ವ್ಯಕ್ತಿ. ಇನ್ನುಳಿದ ವ್ಯಾಪಾರ, ಈ ಒಕ್ಕಲ್ತನಕ್ಕೆ ಸಂಬಂಧಿಸಿದಂಥ ವ್ಯಾಪಾರಗಳು, ಕಾಳುಗಳನ್ನು ಮರದಿಡ್ಕೊಂಡು ಎಲ್ಲನೂ ಒಂದು ಸೆಂಟ್ರಲ್ ಪ್ಲೇಸ್ ದಾವಣಗೆರೆಯನ್ನು ಮಾಡೋರು ಭಾಳ ಯಶಸ್ವಿ ಆದಂಥವ್ರು ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಮತ್ತು ಅದೇ ಕಾಲಕ್ಕೆ ತಮ್ಮ ಕುಟುಂಬದ ರಾಜಕಾರಣವನ್ನು ಬೆಳೆಸಿಕೊಂಡವರು. ತಮ್ಮ ಮನೆಯಲ್ಲಿ ಎಲ್ಲನೂ ಇರಲಪ್ಪ, MLA, MP ಮತ್ತು ಅವ್ರ ಮಿನಿಸ್ಟರ್ಶಿಪ್ ಎಲ್ಲ ಇರಲಿ ಅಂತೇಳಿ ಬಯಸುವಂಥವ್ರು. ಒಂದು ಕಡೆ ರಾಜಕಾರಣಿ, ಇನ್ನೊಂದು ಕಡೆ ಧರ್ಮಿಷ್ಠ, ವೀರಶೈವ ಧರ್ಮ ಶ್ರೇಷ್ಠಪ್ಪ ಅಂತೇಳಿ ಪಂಚಪೀಠಾಧೀಶರನ್ನೆಲ್ಲರೂ ಒಂದೆಡೆ ತಂದು ಸೇರಿಸಿದಂಥವರು. ಅನಿವಾರ್ಯವಾಗಿ ಲಿಂಗಾಯತ ಅದರ ಬಸವಣ್ಣನ ವಿಚಾರಗಳನ್ನು ಒಪ್ಕೊಂಡಂಥವ್ರು. ಯಾಕೆಂದ್ರೆ ಇಲ್ಲಿ ನಾವು ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಅವರಿಗೆ ವಿಶ್ವಾಸ ಇದ್ದಿದ್ದು ಪಂಚಪೀಠಗಳ ಮೇಲೆ, ವಿರಕ್ತ ಮಠಗಳ ಮೇಲಲ್ಲ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗುವಂಥ ವಿಷಯ. ಆದರೂ ಎಲ್ಲರೂ ಒಂದು ನಾವು ಹೆಚ್ಚಾಗಿದ್ದೀವಪ್ಪ ಅಂದ್ರೆ ಭಾಳ ಹೆಚ್ಚಾಗ್ತದೆ ಅನ್ನೋದು ವಿಶ್ವಾಸ ಇಟ್ಟಂಥವ್ರು ಇವತ್ತು ನಮ್ಮ ನಡುವಿಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯ ಸಿದ್ಧ ಹಿಂದೊಮ್ಮೆ ಧಮಕಿ ಕೊಟ್ಟಂಥವ್ರು ಅವರು. ಯಾಕಪ್ಪ ಅಂದ್ರೆ ಈ ಇವತ್ತಿನ ಏನಾದರೂ ಮೀಸಲಾತಿ ಸಲುವಾಗಿ ಪ್ರಬಲ ವಿರೋಧ ಆಗಿತ್ತಪ್ಪ ಅಂದ್ರೆ ಅದರ ಶಾಮನೂರು ಶಿವಶಂಕರಮ್ಮನವರ ಪಾತ್ರ ಭಾಳ ದೊಡ್ಡದ ಅನ್ನುವಂಥದ್ದು. ಅದೇನೂ ಇರಲಿ, ಇವತ್ತು ನಮ್ಮ ನಡಕ್ಕಿಲ್ಲ ಅವರು. ಯಾಕಪ್ಪ ಅಂತಂದ್ರೆ ಇಲ್ಲದವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕಿಂತ 1-2 ಮಾತು ಒಳ್ಳೆಯದು ಮಾತಾಡಬೇಕಾಗ್ತದೆ. ವಿಶೇಷವಾಗಿ 1931ರಿಂದ 2025ವರೆಗೆ ಬೈದಂಥ ಈ ಪೀರಿಯಡ್ನಲ್ಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದವರು. ಸಾಧನೆಗಳು ಮಾಡೋದಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣದಲ್ಲೇ ದೊಡ್ಡ ಒಂದು ವ್ಯಕ್ತಿತ್ವ ಪಡೆದಂಥವ್ರು. ಹೇಳಿದ್ದಿಲ್ಲ ಆಲ್ರೆಡಿ ಮಗ ಒಮ್ಮೆ MP ಆದವರು, ಮತ್ತೊಮ್ಮೆ ಸೋತಿದ್ದು ಒಮ್ಮೆ MP ಆದಾಗ, ಉಳಿದ ಟೈಮ್ದಲ್ಲಿ ಗೆದ್ದವರು. 6 ಸಲ MLA ಆದಂಥವ್ರು, ಮಿನಿಸ್ಟರ್ ಆದಂಥವ್ರು. ತನಗೆ ನೀಗಿದಂಥ, ತನಗೂ ತೋಚಿದಂಥ ಮಾರ್ಗದಲ್ಲಿ ಬಂದಂಥವ್ರು. ಇವತ್ತು ಅವ್ರ ಮಗನೂ ಇವತ್ತು ನಮ್ಮ ಮಿನಿಸ್ಟರ್ ಇದ್ದಾರೆ, ಮಲ್ಲಿಕಾರ್ಜುನ ಅಂತೇಳಿ. ಸೊಸೆ ಅವರು MP ಇದ್ದಾರೆ. ಹೀಗಾಗಿ ಮನೆ ತುಂಬ ಇವ್ರದ್ದೆಲ್ಲ, ಇವ್ರ ಕುಟುಂಬದವ್ರು ರಾಜಕಾರಣದಲ್ಲೇ, ಇವ್ರ ಕುಟುಂಬ ವ್ಯಾಪಾರದಲ್ಲೇ, ಇವರ ಕುಟುಂಬ ಇನ್ನುಳಿದ ಧರ್ಮದ ನೆಲೆಗಟ್ಟಿನಲ್ಲೂ ಸಹಿತ ಒಂದು ಸಂಘಟನೆ ಮಾಡಬೇಕು, ಒಂದಾಗಿರಬೇಕು ಅನ್ನೋ ನೆಲೆಯಲ್ಲೇ ಈ ಒಂದು ಏನಪ್ಪ ಅಂದ್ರೆ ವೀರಶೈವ ಲಿಂಗಾಯತ ಅಂತೇಳಿ ದೊಡ್ಡ ಸಂಸ್ಥೆ ಕಟ್ಕೊಳ್ಳೋ ಪ್ರಯತ್ನ ಮಾಡಿದವರು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಇಲ್ವೋ ಅದು ಬೇರೆ ಮಾತು. ಆದರೆ ಶಾಮನೂರು ಶಿವಶಂಕರಪ್ಪನವ್ರ ಬದಲಾಗಿ ಇಲ್ಲೇ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ವ್ಯಾಪಾರಸ್ಥರನಿಗಿಂತ ಒಂದಿಷ್ಟು ಹೇಗನ್ನು ಅವರಲ್ಲಿ ತೊಗೊಂಡುವಂಥ ಮಾತು. ಯಾಕಂದರೆ ಈ ಕೋವಿಡ್ ಬಂದ ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ಸಾಕಷ್ಟು ಹಣವನ್ನು ಈ ಕೋವಿಡ್ ಅದರಿಂದ ಪೀಡಿತರಾದವ್ರಿಗೆ ಹಂಚಿದಂಥವ್ರು. ಆ ಸಂದರ್ಭದಲ್ಲಿ 9 ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಸಂಬಂಧಿಸಿದವರು ತಮ್ಮ ದುಡ್ಡನ್ನು ಹಾಕಿದಂಥವರು. ಮತ್ತು ಇಲ್ಲೊಂದು ಭಾಳ ಗಮನಿಸಬೇಕಾಗಿದ್ದು, ನಿಮಗೆ ಈಗಾಗಲೇ ಗೊತ್ತದ, ದಾವಣಗೆರೆ ಒಂದು ಕಾಲಕ್ಕೆ ಹತ್ತಿ ಗಿರಣಿಗೆ ಅಂದ್ರೆ ಈ ಫ್ಯಾಬ್ರಿಕೇಷನ್ಸ್ ಅಥವಾ ಈ ನೂಲಿನ ಗಿರಣಿಗೆ ಅನ್ನೋಕ್ಕಿಂತ ಬಟ್ಟೆ ತಯಾರಿಕೆ ಭಾಳ ಪ್ರಸಿದ್ಧ. ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೂ ಕರಿತಾಯಿದ್ರು. ಕಾಲಾಂತರದಲ್ಲಿ ಅದು ಹೊಡೆದು ಬಿದ್ದ ಕೆಳಗೆ ಜರದಾಗ ಸಹಜವಾಗಿನ ಅಲ್ಲೇ ಈ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡಿ ಶಿಕ್ಷಣ ಕೇಂದ್ರವನ್ನು ಮಾಡಿದಂಥವ್ರು ಇವರು. ಶೈಕ್ಷಣಿಕವಾಗಿ ಅಲ್ಲೇ MBBS ಅಲ್ಲೇ, ಟೆಕ್ನಿಕಲ್ ಕಾಲೇಜುಗಳು ಅಲ್ಲೇ, ಎಲ್ಲನೂ ಯಾವ ಬೇಕೋ ಶಿಕ್ಷಣದಲ್ಲಿ ಎಲ್ಲ ಕ್ಷೇತ್ರಗಳನ್ನ ಅಲ್ಲೇ ತಂದಂಥವ್ರು ದಾವಣಗೆರೆಗೆ. ಹೀಗಾಗಿ ಶಿಕ್ಷಣ ಕ್ಷೇತ್ರದಿಂದ ಉದ್ಯೋಗ ಸೃಷ್ಟಿ ಸಾಕಷ್ಟು ಆಯಿತು ಆ ಕ್ಷೇತ್ರದಲ್ಲೇ. ಅದ್ರ ಜೊತೆಗೆ ಏನಪ್ಪ ಅಂದರೆ ವ್ಯಾಪಾರದಲ್ಲಿ ಮುಂದಿರೋದರಿಂದ, ವ್ಯಾಪಾರೀಕರಣದಿಂದಾಗಿ ಸಹಜವಾಗಿ ತಮ್ಮ ಕೌಟುಂಬಿಕವಾಗಿ ಬೆಳೆದ್ರು, ಸಮಾಜಕ್ಕೂ ಕೊಡುಗೆಯನ್ನು ಕೊಟ್ಟರು. ಹೀಗಾಗಿ ಅವರು ದೊಡ್ಡದಾದಂಥ ಅವರೇ ಒಂದು ಇಂಡಸ್ಟ್ರಿ ಆದಂಗೆ ಆಗಿದ್ದರು. ರಾಜಕೀಯ ಇಂಡಸ್ಟ್ರಿ ಜೊತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರದ್ದೇ ದೊಡ್ಡ ಕೊಡುಗೆ, ಇವೆಲ್ಲ ಕೊಡುಗೋದು ಬಂದಂಥವ್ರು. ಅದೇ ಕಾಲಕ್ಕೆ ಇನ್ನೊಂದೇನೋ ಚಿತ್ರವನ್ನು ಶ್ರೇಮವಂತಾರು ಮಾಡಲಿಕ್ಕೂ ಪ್ರಯತ್ನ ಮಾಡಿದವರು. ಆದರೂ ಯಾಕೋ ಏನೋ ಮುಂದುವರಿಲಿಲ್ಲ ಅನ್ನುವಂಥದ್ದು. ವಿಶೇಷವಾಗಿ
ಬೆಂಗಳೂರಿಗೆ ಬಂದ ಬೋರೇಗೌಡ ಬೆತ್ತಲೆ ಸೇವೆ ಅನ್ನೋಂಥ ಚಿತ್ರಗಳನ್ನು ಕೊಟ್ಟು ಕೈ ಸುಟ್ಕೊಂಡಂಥವ್ರು. ನಂತರ ಇದು ಬೇಡಪ್ಪ, ಇದು ನಮಗೆ ಸಂಬಂಧಿಸಿದೆಲ್ಲ ಕ್ಷೇತ್ರ ಮರಳಿ ಹೋದವರು ಅಂತೇಳಿ ವಿಶೇಷವಾಗಿ ಅವರಿಗೆ ಕಾಯ್ತಾ ಇದ್ದರು. ಹೀಗಾಗಿ ಈ ಮಧ್ಯ ಕರ್ನಾಟಕದ ಸೆಂಟ್ರಲ್ ಪ್ಲೇಸ್ ಅಂತ ದಾವಣಗೆರೆ ಈ ಅನೇಕ ಏರಿಳಿತಗಳನ್ನ ನೋಡಿದಂಥವ್ರು. ಯಾಕಂದರೆ ಇವ್ರು ತೀರ್ಕೊಂಡಾಗ 95 ವರ್ಷಗಳು. 95 ದೊಡ್ಡ ಲಾಂಗ್ ಪೀರಿಯಡ್ ಆಯಿತು. ಆ ಲಾಂಗ್ ಪೀರಿಯಡಲ್ಲಿ ದಾವಣಗೆರೆಯನ್ನು ಬೆಳೆಸಿದ್ರು, ಉಳಿಸಿದ್ರು, ತಾವು ಬೆಳೆದ್ರು, ತಮ್ಮ ಎತ್ತರನೂ ಇಳಿಸಿದ್ರು, ತಮ್ಮ ಕುಟುಂಬನೂ ಬೆಳೆಸಿದ್ರು, ಕುಟುಂಬ ರಾಜಕಾರಣಕ್ಕೆ ಆಸ್ಪತ್ರೆ ಕೊಟ್ಟರು. ಜೊತೆಗೆ ಧರ್ಮ ನೆರಗಟ್ಟಿನಲ್ಲೇ ಜಾತಿಯ ಜೊತೆಗೂ ತಮ್ಮನ್ನು ಗುರುತಿಸಿಕೊಂಡ್ರು. ಇವೆಲ್ಲವೂ ಅವರಲ್ಲಿ ಇದ್ದಂತಹ ಒಂದು ವಿಶೇಷವಾದ ಗುಣಗಳು. ಅದ್ರ ಜೊತೆಗೆ ರಾಜಕೀಯವಾಗಿ ಅನೇಕರ ಜೊತೆಗೆ ತಮ್ಮ ಸಂಬಂಧ ಸರಿಯಾಗಿ ಇಟ್ಕೊಂಡಂಥವ್ರು. ವಿಶೇಷವಾಗಿ ಬಿಮ್ಮನ ಖಂಡ್ರೆ ಆಗಿರ್ಬೋದು, ಶಾಮನೂರು ಶಿವಶಂಕರಪ್ಪನವ್ರು ಆಗಿರ್ಬೋದು, ಎನ್ ತಿಪ್ಪಣ್ಣಾಗಿರ್ಬೋದು, ಇವನ್ನ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಬಸವಲಿಂಗಪ್ಪನವ್ರ ಅವ್ರ ಜೊತೆಗೂ ಸಂಬಂಧಗಳಾಗಿರ್ಬೋದು, ಮತ್ತು ನಮ್ಮ ದೇವರಾಜ ಅರಸರ ಜೊತೆಗೆ ಆಗಿರ್ಬೋದು, ಇಂದಿರಾ ಗಾಂಧಿ ಅವ್ರ ಜೊತೆಗೆ ಆಗಿರ್ಬೋದು, ಕಟ್ಟರ್ ಒಬ್ಬ ಕಾಂಗ್ರೆಸ್ಸಿಗರಾದಂಥ ಇವರು ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿರುವಂಥವ್ರು. ಈಗಾಗಲೇ ಅವರ ಕುರಿತಾಗಿ ಒಂದು ಮಾತನ್ನು ಹೇಳಿದ ಸಿದ್ದರಾಮಯ್ಯನವರು ಒಂದು ಮಾತು ಮಾತಾಡ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಅಪವಾದ ಆರೋಪಗಳಿಂದ ದೂರವಿದ್ದು ದೊರೆತ ಅಧಿಕಾರವನ್ನು ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅಪರೂಪದ ನಾಯಕ ಶಾಮನೂರು ಶಿವಶಂಕರಪ್ಪನವರು ಅಂತ. ಹೌದು, ನಿಜವಾಗಿ ಇದನ್ನು ನಾವು ಇಲ್ಲಿ ಮೆಚ್ಚಲೇಬೇಕಾಗ್ತದೆ. ಕಾರಣಷ್ಟ ಇವರು ಜೀವನದಲ್ಲಿ ನಿರಂತರ ಕ್ರಿಯಾಶೀಲರಿದ್ದರು ಅಂತೇಳಿ. ಆ ಕ್ರಿಯಾಶೀಲತೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಬಟ್ ಅವ್ರಿಗೆ ಅನುಕೂಲ ಆಗುವಂಗೆ ಒಂದು ಆರ್ಥಿಕ ಭದ್ರತೆಯನ್ನು ಮಾಡಿಕೊಂಡು ಆ ಆರ್ಥಿಕ ನೆಲೆಗಟ್ಟಿನಲ್ಲೇ ತಮ್ಮ ಕುಟುಂಬ ಬೆಳೆಸೋ ಜೊತೆಗೆ ಅನೇಕ ಉದ್ಯೋಗ ಒದಗಿಸಿಕೊಟ್ರು ಅನ್ನುವಂಥದ್ದು. ಯಾಕಂದ್ರೆ ಶುಗರ್ ಇಂಡಸ್ಟ್ರಿ, ಶುಗರ್ ಲಾಬಿಯಲ್ಲಿ ಅಂತ ಅವ್ರ ಹೆಸರು ಅಪಾರ. ಹೀಗಾಗಿ ಅವ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ನೋಡೋ ಮುಂದೆ ಕೇವಲ ಒಬ್ಬ ರಾಜಕಾರಣಿಯಾಗಿ ಅಥವಾ ಕೇವಲ ಒಬ್ಬ ವ್ಯಾಪಾರಿಯಾಗಿ ಕೇವಲ ಒಬ್ಬ ಧರ್ಮಿಷ್ಠನಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವೆಲ್ಲ ಕೂಡಿ ಒಂದು ಮಿಂಗಲ್ ಅಂತ ನಾವು ಎಲ್ಲ ಬಂದಂಥದ್ದು. ಹೀಗಾಗಿ ಇದಕ್ಕೆಲ್ಲ ಸಾಧ್ಯ ಆಗೋದು ಕಾರಣ ಅಂದ್ರೆ ಅವರೊಬ್ಬ ಬಲಿಷ್ಠ ವ್ಯಾಪಾರಿ ಅನ್ನೋದಂತ. ವ್ಯಾಪಾರದಲ್ಲಿ ದುಡ್ಡು ತಿರುಗೋದ್ರಿಂದಾಗಿ ಸಹಜವಾಗಿ ಅರ್ಥಬಲ ಬಂದು ಬೀಳ್ತದೆ. ಅರ್ಥಬಲ ಸರಿಯಾಗಿ ದುಡಿಸ್ಕೊಂಡ್ರು ಅವರು ತಮ್ಮ ಜೀವನದಲ್ಲೇ. ಅದೇ ಕಾರಣ ತಮ್ಮ ಕುಟುಂಬನೂ ಎತ್ತರಕ್ಕೆ ಒಯ್ದರು. ಜೊತೆಗೆ ದಾವಣಗೆರೆನ ಒಂದೇನು ಇಂಡಸ್ಟ್ರಿಯಿಂದ ಮುಚ್ಚಲ್ಪಡಿತು ಬಟ್ಟೆ ಕೈಗಾರಿಕೆಯಿಂದ, ಆ ಸಂದರ್ಭದಲ್ಲಿ ಹೊಸ ಒಂದು ಶೈಕ್ಷಣಿಕ ರಂಗಕ್ಕೂ ಸಹಿತ ತಂದ ಶಿಕ್ಷಣ ಕ್ಷೇತ್ರದಲ್ಲೂ ತಮ್ಮ ಹೆಸರು ಮಾಡಿಕೊಂಡು ತಮ್ಮದೇ ಆದ ಯೂನಿವರ್ಸಿಟಿ ಆಯಿತು. ಎಲ್ಲರೂ ಏನು ಬೇಕೆಲ್ಲ ಮಾಡ್ಕೊಂಡವ್ರು. ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಗೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸ್ಕೊಂಡಂಥವ್ರು. ಇಂಥ ಒಬ್ಬ ವ್ಯಕ್ತಿ ಧರ್ಮಿಷ್ಠನಾಗಿದ್ದರೂ ಸಹ, ಜಾತಿವಾದಿ ಆಗಿದ್ದರೂ ಸಹ ಅವರು ಯಾವುದೇ ಒಂದು ಬೇರೆ ಧರ್ಮಕ್ಕೆ ಆಸ್ಪತ್ರೆ ಕೊಡುತ್ತಿರುವಂಥ ಪಕ್ಷಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ನಲ್ಲೇ ಉಳಿದ್ರು. ಕಾಂಗ್ರೆಸ್ನಲ್ಲಿ ಇವತ್ತು ಅಂತ್ಯ ಆಗ್ಯದ ಅವ್ರದ್ದು. ಅವ್ರ ಮಗನ ಸಹಿತ ಕಾಂಗ್ರೆಸ್ನಲ್ಲಿ ಉಳಿಸ್ಕೊಂಡಿದ್ದಾರೆ. ಹೀಗೆಲ್ಲ ಒಂದು ರೀತಿಯಿಂದ ಇಡೀ ಕರ್ನಾಟಕಕ್ಕೆ ತಮ್ಮದೇ ಆದ ವ್ಯಕ್ತಿತ್ವ ಛಾಪನ್ನು ಕೊಟ್ಟುವಂಥ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಇವತ್ತು ದಾವಣಗೆರೆಯಿಂದ ಇಲ್ಲಾಗಿದ್ದ ಅಲ್ಲಿ ಒಂದೇನೋ ಖಾಲಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಯದ. ಇಂಥ ವ್ಯಕ್ತಿ ಇವತ್ತು ಒಬ್ಬ ಏನಪ್ಪ ಅಂದ್ರೆ ನಶಿಸಿ ಹೋಗಿದ್ದ. ನಿಜವಾಗಿಯೂ ನೋವಿನ ವಿಷಯ ಅನ್ನೋಕ್ಕಿಂತಲೂ ಇದೊಂದು ತುಂಬಲಾರದ ನಷ್ಟ ಆಯಿತು ಆ ಭಾಗಕ್ಕೆ, ದಾವಣಗೆರೆಗೆ ಅನ್ನುವಂಥದ್ದು. ಇನ್ನು ಮುಂದಿನದಲ್ಲಿ ಏನಂತೂ ನೋಡಬೇಕಾಗಿದೆ. ಬಟ್ ಒಂದು ಥಿಂಗ್ ಇಲ್ಲಿ ಏನಪ್ಪ ಇನ್ನೊಂದು ನಾವು ನೆನಪಿಡಬೇಕು, ಇವರು ಅಜಾತ ಶತ್ರು ಅಂತ. ಬಿ ಜೆ ಪಿಯಲ್ಲಿ ಇವರು ಆತ್ಮೀಯರಿದ್ದರು. ಯಡಿಯೂರಪ್ಪ ಮತ್ತು ಅವ್ರ ಮಗನ ಜೊತೆ ಒಳ್ಳೆಯ ಆತ್ಮೀಯ ಸಂಬಂಧಗಳು, ಸಾಧ್ಯಷ್ಟು ಧರ್ಮವನ್ನು ಸಹಿತ ತಮ್ಮ ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು ಅಂತ ಇವರ ವಿರೋಧಿಗಳು ಮಾತಾಡ್ತಾ ಇರ್ತಾರೆ. ಅದ್ರ ಜೊತೆ ವಿಜಯೇಂದ್ರ ಜೊತೆ ಆಯಿತು, ಯಡಿಯೂರಪ್ಪನವ್ರ ಜೊತೆ ಆಯಿತು, ಯಾರ್ಯಾರು ಲಿಂಗಾಯತರದ ಅವ್ರ ಜೊತೆ ಹೆಚ್ಚಿನ ಸಂಬಂಧವನ್ನು ಇಟ್ಕೊಂಡಿದ್ರು ಇವರು. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ನೆಲೆಗಟ್ಟಿನಲ್ಲೇ ಶಾಮನೂರು ಅವರನ್ನು ನಾವು ಇವತ್ತು ಒಬ್ಬ ವ್ಯಕ್ತಿ ಶಕ್ತಿಯನ್ನಾಗಿ ನೋಡೋ ಜೊತೆಗೆ ಅವರನ್ನು ಒಬ್ಬ ಸಮಾಜಕ್ಕೆ ಉದ್ಯೋಗ ಕೊಡುವಲ್ಲೇ ಯಶಸ್ವಿ ಆದಂಥವರು, ಶುಗರ್ ಇಂಡಸ್ಟ್ರಿಯಲ್ಲೂ ಸಹಿತ ಯಶಸ್ವಿ ಆದವರು ಅಂತ ಹೇಳ್ತಾ, ಏನೂ ಇರಲಿ ಇವತ್ತು ಇಲ್ಲ ನಮ್ಮೊಂದಿಗೆ ಅವ್ರ ದೋಷಗಳಿಗಿಂತಲೂ ಹೆಚ್ಚಿಗೆ ಗುಣಗಳನ್ನು ಮಾತಾಡೋದು ನಮ್ಮ ಕರ್ತವ್ಯನೂ ಹೌದು ಮತ್ತು ಅದು ನಾಗರಿಕತೆಯೂ ಹೌದು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಪಂಚಪೀಠಾಧೀಶ್ವರರನ್ನು ಒಂದೇ ಕಡೆ ತಂದು ಆ ಪಂಚಪೀಠಾಧೀಶ್ವರ ಒಂದು ಮಾಡಿದಂಥ 16 ವರ್ಷಗಳ ನಂತರ ಒಂದು ಮಾಡಿದಂಥ ಕೀರ್ತನೆ ಇವರು ಸಲ್ತದ. ಜೊತೆಗೆ ರಾಜಕಾರಣದಲ್ಲೇ ಕಾಂಗ್ರೆಸ್ಸಿಗರಾದರೂ ಸಹಿತ ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿ ಇವತ್ತು ಶಾಮನೂರು ಶಿವಶಂಕರಪ್ಪನ ಮೂಲಕ ಇಲ್ಲ ಅನ್ನೋದನ್ನು ನೆನೆಯೂ ಸಹಿತ ನಿಮ್ಗೆ ಕಷ್ಟ ಆಗ್ತದೆ. ಬಟ್ ಅನಿವಾರ್ಯ, ಸಾವಿನಿಂದ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ಇವತ್ತು ನೋವಿನಿಂದ ಅವರಿಗೆ ಇನ್ನೊಮ್ಮೆ ನಮ್ಮನ್ನು ಸಲ್ಲಿಸ್ತಾ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಗೆ ವಂದನೆಗಳು.